ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತುರ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ, ಬನ್ನಿ ನೋಡೋಣ. ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದನ್ನು ಪೇಪರ್ ಕಟ್ಟಿಂಗ್ ಅಲ್ಲ, ಪತ್ರಿಕೆಯಲ್ಲಿ ಅದು 5 ಟೌನ್ಶಿಪ್ ಒಂದು ಭಾಗ. ಇಲ್ಲಿ ಯಾವ್ಯಾವ ಹಂತದಲ್ಲಿ ಈ ಪ್ರೋಗ್ರಾಮ್ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಒಂದು ಮಾಧ್ಯಮಗಳಿಗೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಬ್ರದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕಾಲಾನುಕ್ರಮದ ವಿವರ ಅಂತೇಳಿ ಮಾಧ್ಯಮಗಳಿಗೆ ಅವರೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ತಿಂಗಳಿನಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು, ಈ ಒಂದು ಪ್ರೋಸೆಸ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೆಲವು ಪತ್ರಿಕೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರೆ. ನಿಮಗೆ 23/9/2006 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ನಾನೇ ಮುಖ್ಯಮಂತ್ರಿ ಅವತ್ತು, ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀರ್ಮಾನ ಏನು ಮಾಡಿದೆ. ನಂದಗುಡಿ ಹೋಬಳಿ, ಕಸಬಾ ಹೋಬಳಿ ರಾಮನಗರ, ಬಿಡದಿ ಹೋಬಳಿ ರಾಮನಗರ, ಸೋಲೂರು ಹೋಬಳಿ ಮಾಗಡಿ, ಸಾಧನೂರು ಹೋಬಳಿ ಕನಕಪುರ. ಇದು 23/9/2006 ಮುಖ್ಯಮಂತ್ರಿಗಳ ಅವಧಿ ಕುಮಾರಸ್ವಾಮಿ ಇದ್ದಿದ್ದು ಅಂತಕ್ಕಂಥ ಹೇಳಿದ್ದಾರೆ. ಮೊದಲನೇ ಪ್ರಾರಂಭ ಆದದ್ದು 18/10/2006 ಸರ್ಕಾರದ ಅಧಿಸೂಚನೆ. ಈ 5 ಸಮಗ್ರ ಉಪನಗರ ಯೋಜನೆಯನ್ನು ಕೈಗೊಳ್ಳಲು ಅಧಿಸೂಚಿಸಲಾಗಿದೆ. 28/11/2006 ಸಮಗ್ರ ಉಪನಗರ ಯೋಜನೆಗೆ ಸಂಬಂಧಿಸಿದಂತೆ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಡಾಕ್ಯುಮೆಂಟೇಷನ್ ಕಮಿಟಿ ರಚಿಸಿ ಆದೇಶಿಸಲಾಗಿದೆ. ಕಾಪಿ ಕೊಡ್ತೀನಿ ನಿಮ್ಗಳಿಗೆ, ಮತ್ತೇನಾದ್ರು ನಿಮ್ಮ ಹತ್ರ ಇಲ್ಲದೆ ಇದ್ರೆ. ದೆನ್ 29/11/2006 ಉದ್ದೇಶಿತ ಟೌನ್ಶಿಪ್ ಯೋಜನೆಗಾಗಿ ಘೋಷಿಸಲ್ಪಟ್ಟ ಗ್ರಾಮಗಳಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯ ಅಭಿವೃದ್ಧಿಗೆ ಅನುಮತಿಸತಕ್ಕದ್ದಲ್ಲ, ಕೈಗೊಳ್ಳತಕ್ಕದ್ದಲ್ಲ ಅಂತಕ್ಕಂಥ ಹೇಳೋದು ಒಂದು ಆದೇಶ ಹೊರಟಿದೆ. 28/6/2006 ಉಪನಗರವನ್ನು ಅಭಿವೃದ್ಧಿಸಲು ಅಧಿಕೃತ ಪಾಲುದಾರರನ್ನು ಗುರುತಿಸಲು ಜಾಗತಿಕ ಟೆಂಡರ್ಗಳನ್ನು ಕರೆಯಲಾಯಿತು. 11/6/2007 ಕನಕಪುರ ತಾಲೂಕಿನ ಆರೋಳ್ಳಿ ಹೋಬಳಿಯ ಒಡೆರಹಳ್ಳಿ, ಮಂಡಲಹಳ್ಳಿ ಪೂರ್ಣಗ್ರಾಮ ಹೆಚ್ಚುವರಿಯಾಗಿ ಬಿಡದಿ ಸಮಗ್ರ ಉಪನಗರ ಯೋಜನೆಗೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲಾಗಿದೆ. 11/6/2007 ಅಂದರೆ ಜೂನ್ ತಿಂಗಳು 11ನೇ ತಾರೀಕು 2007ನೇ ಇಸ್ವಿ. ಇದು ನನ್ನ ಅವಧಿಯ ಸಂದರ್ಭದಲ್ಲಿ ತೆಗೆದುಕೊಂಡಂತ ಡೇಟ್ ವೈಸು, ಮಂತ್ಲಿ ವೈಸು ಅವರೇ ಕೊಟ್ಟಿದ್ದಾರೆ. ಈ ಕಾಪಿನೂ ನಿಮಗೆ ಕೊಡ್ತೀನಿ. ಇದಾದ ನಂತರ ಜುಲೈ ತಿಂಗಳಿನಲ್ಲಿ, ಇದೇ 2007 ವಿಧಾನಸಭೆಯ ಕಲಾಪದಲ್ಲಿ ಸುದೀರ್ಘವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಅದೇ ರೀತಿಯಲ್ಲಿ ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಹೀಗೆ ಹಲವಾರು ಮುಖಂಡರುಗಳು ಸುದೀರ್ಘವಾಗಿ ಇದೇ ವಿಷಯನ ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ 2005ರಲ್ಲಿ SEZ ಯೋಜನೆಗೆ ಒಂದು ಆಕ್ಟ್ ಅನ್ನು ಜಾರಿ ತರ್ತಾರೆ. ಎಲ್ಲಾ ರಾಜ್ಯದ ಚೀಫ್ ಸೆಕ್ರೆಟರಿಗಳಿಗೆ ಪತ್ರನೂ ಬರೀತಾರೆ. ಅವರ ಗಮನಕ್ಕೆ SEZ ಯಾವ ರೀತಿ ಇರಬೇಕು, ಅದರ ರೂಪುರೇಷೆಗಳೇನು. 60 ದಿವಸಗಳಲ್ಲಿ ಇಡೀ ದೇಶದಲ್ಲಿ ಹಲವಾರು ಭಾಗದಲ್ಲಿ ಈ SEZನ ಯೋಜನೆ ಅಡಿನಲ್ಲಿ ಭೂಮಿಗಳನ್ನು ಅಕ್ವೈರ್ ಮಾಡಬೇಕು,
ಅದರ ಮುಖಾಂತರ ವಿದೇಶಗಳಿಗೆ ರಫ್ತು ಮಾಡತಕ್ಕಂಥ ಕಾರ್ಖಾನೆಗಳನ್ನು ಉತ್ತೇಜನ ಕೊಡಲಿಕ್ಕೆ, ಫಾರಿನ್ ಎಕ್ಸ್ಚೇಂಜ್ನ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬಿಸ್ಕೊಳ್ಳಲಿಕ್ಕೆ ಹಲವಾರು ರೀತಿಯ ಗೈಡ್ಲೈನ್ಸ್ ಕೊಟ್ಟು ಮಾಡಿದ್ದಾರೆ. ಅದೆಲ್ಲ ಸುದೀರ್ಘವಾಗಿ ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಅದೆಲ್ಲ ಒಂದು ಭಾಗ. ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ರೂಲ್ 69 ಜುಲೈ 31 ವಿಧಾನಸಭೆ ಕಲಾಪದಲ್ಲಿ ಚರ್ಚೆಗಳಾಗ್ತದೆ. ಜುಲೈ ಜೂನ್ ತಿಂಗಳು 11ನೇ ತಾರೀಕು ಅದು ನನ್ನ ಕೆಲವು ತೀರ್ಮಾನಗಳೇನು ಮಾಡಿದ್ವು, ನನ್ನ ಅಧ್ಯಕ್ಷತೆಯಲ್ಲಿ ಇಲ್ಲ ನನ್ನ ಅವಧಿನಲ್ಲಿ ಆದಂಥ ಕೆಲವು ತೀರ್ಮಾನಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕಾಪಿನೂ ಕೊಡ್ತೀನಿ. ಅವರೇ ಕೊಟ್ಟಿರೋದು, ಇದು ನಾನು ಕೊಟ್ಟಿರೋದಲ್ಲ. ಏನು ಹೇಳಿ, 2006ರಿಂದ ನಮ್ಮ ಸರ್ಕಾರ ಮಾಡಿದ್ದು 2006. 2006ರಲ್ಲಿ ಜೂನ್ 11, 2007 ಇದು ನಾನು ಹೇಳ್ತಾ ಇದ್ದು ಕೊನೆ ಅಂತದ್ದು. ಅದು ನಾನು ಮಾಡಿರ್ತಕ್ಕಂಥ ನಿರ್ಧಾರ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿ 2005ರಲ್ಲಿ SEZದು ಇಡೀ ದೇಶದಲ್ಲಿ ಆಗಬೇಕು ಅಂತೇಳಿ ಕೇಂದ್ರದಲ್ಲಿ ಅವತ್ತು UPA ಸರ್ಕಾರ ಅವರು ಡೈರೆಕ್ಷನ್ ಕೊಡ್ತಾರೆ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಆಧಾರದಲ್ಲಿ ಹಲವಾರು ಭಾಗದಲ್ಲಿ SEZ ಝೋನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ 1,16,000 ಎಕರೆ ಭೂಮಿನ ಬೆಂಗಳೂರು ಸುತ್ತಮುತ್ತ ಅಕ್ವೈರ್ ಮಾಡತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನೋಟಿಫಿಕೇಶನ್ ಮಾಡಬೇಕು, ಅಕ್ವೈರ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರ ಭಾಷಣ. ಕೈಗಾರಿಕಾ ಉದ್ದೇಶಕ್ಕಾಗಿ 5 ಉಪ ನಗರಗಳ ಸ್ಥಾಪನೆ, ಈ ಟೌನ್ಶಿಪ್ ಮತ್ತು SEZ ಹೆಸರಿನಲ್ಲಿ ಸರ್ಕಾರದ ನೀತಿಯನ್ನು ಸ್ಪಷ್ಟಪಡಿಸದೆ ಭಾರತ ಸರ್ಕಾರದ ಒಪ್ಪಿಗೆಯನ್ನು ಪಡೆದಿದ್ದೇವೆ ಎಂದು ವಾಸ್ತವವಾಗಿ ರಾಜ್ಯದ ರೈತ ವರ್ಗಕ್ಕೆ ಮಾರಕವಾಗುವ ಬಗ್ಗೆ ಇದು ಹೇಳಿರೋದು. ಕೇಂದ್ರ ಸರ್ಕಾರದ SEZ ಇಲ್ಲಿದಲ್ಲ, ಅವರು ಮಾಡಿರೋದು. ಈ 69ರ ಅಡಿನಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ಅವರು ಭಾಷಣ ಏನು ಮಾಡ್ತಾರೆ ಎಲ್ಲ ಕಡೆ, ಫಲವತ್ತಾದ ಜಮೀನನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ. ನನಗಿರುವ ಬ್ರೀಫನ್ನು ನಾನು ಹೇಳಿಬಿಡುತ್ತೇನೆ, ಆಮೇಲೆ ಅವರು ಮಾತನಾಡಲಿ ಅಂತ ಹೇಳಿ 2005ರಲ್ಲಿ ಒಂದು ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇಲ್ಲವೆಂದು ನಾವು ಹೇಳುವುದಿಲ್ಲ. ಆಕ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ನಂದುಗುಡಿ ಬಿಡುಗಡೆ ಮಾಡಿ ಎಂದು ಹೇಳಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಮಾಡಿ ಅಂತ ಅವರೇನು ಹೇಳಿಲ್ಲ, ನಾವು ಅದು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಇದೆಲ್ಲ ಮಾತಾಡ್ಕೊಂಡು ಹೋಗಿ ಅವ್ರು ಏನು ಹೇಳ್ತಾರೆ, 1,19,000 ಎಕರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕೇವಲ 16-17 ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡಿ SEZ ಹೆಸರಿನಲ್ಲಿ, ಟೌನ್ಶಿಪ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳೇ ಕೊಟ್ಟ ನಿದರ್ಶನಗಳು ಇನ್ನೆಲ್ಲೂ ಇಲ್ಲ. ನಿಮಗೆ ಉತ್ತರ ಕೊಡುವುದಕ್ಕೆ ಅವಕಾಶ ಇದೆ, ನಂತರ ಹೇಳಿ ಅಂತ ಹೇಳಿದರು. ನಮ್ಮ BJP JDSನ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಬಂದು ಕೇವಲ ಕೆಲವು ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡೋದಕ್ಕೆ ಹೊರಟಿದ್ದೀರಿ ಹೆಸರಿನಲ್ಲಿ. ಇದು SEZ ಟೌನ್ಶಿಪ್ ಹೆಸರಿನಲ್ಲಿ ಇದು ಏನು ಹೇಳ್ತಾರೆ, ಅದು ಜೊತೆಗೆ ಇನ್ನೊಂದು ಪದ ಬಳಸ್ತಾರೆ ಅವರು. KC ರೆಡ್ಡಿ ಅವರು ಪ್ರಥಮವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಪ್ ಟು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರೋವರೆಗೆ ಈ ಕೈಗಾರಿಕೆಗಳಿಗೆ ಭೂಮಿಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು, ಭೂ ಸ್ವಾಧೀನ ಮಾಡಿರೋದು ಕೇವಲ 18,000 ಎಕರೆ. ಅವರು ಭಾಷಣ ಮಾಡಿರೋದು ಸಿದ್ದರಾಮಯ್ಯವರು ಮತ್ತು ಈಗಿನ ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡಿದ್ದಾರೆ. ಕೇವಲ 18,000 ಎಕರೆ KC ರೆಡ್ಡಿ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ.
ನೀವು ಅಧಿಕಾರಕ್ಕೆ ಬಂದು ಕೇವಲ 5-6 ತಿಂಗಳಲ್ಲಿ 1,19,000 ಎಕರೆ ನೀವು ಅಕ್ವೈರ್ ಮಾಡಕ್ಕೆ ಹೊರಟಿದ್ದೀರಿ ಅಂತ ನಮ್ಮ ಮೇಲೆ ಚಾರ್ಜ್. ಆಮೇಲೆ ಅದೇನೋ ಸುಳ್ಳು ಪಳ್ಳು ಏನೇನೋ ಹೇಳ್ಕೊಂಡವ್ರು ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಎಲ್ಲ ಆಗಿದೆ. ಆಗ ಶಿವಕುಮಾರ್ ಅವರು ಹೇಳ್ತಾರೆ, ಅವರು ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಅವರು, ನಾವು 56,000 ಎಕರೆ ಟೋಟಲ್ಗೆ ಅಕ್ವೈರ್ ಇನ್ನೂ ಮಾಡಿಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ ಅಂತಕ್ಕಂಥ ಹೇಳ್ತಾರೆ. ಇವೆಲ್ಲ ಅಧಿಸೂಚನೆ ಹೊರಡಿಸಬೇಕು ಅಂತ. ಈಗ ಅಲ್ಲಿದೆ 60,000 ಎಕರೆ. ಇಲ್ಲಿ ಆ SEZ ನ ಆಕ್ಟ್ ಬಂದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಕ್ವೈರ್ ಮಾಡಿದ್ರಲ್ಲ ಲ್ಯಾಂಡ್ಗಳು. ಹರಿಯಾಣದಲ್ಲಿ 44,000 ಎಕರೆ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಎಲ್ಲಾದ್ರದ್ದು ಮಾಹಿತಿ ಇಲ್ಲಿದೆ. ಅಸೆಂಬ್ಲಿಲಿ ಮಾತಾಡಿದ್ದಾರೆ. ಅದೆಲ್ಲ ನಿಮಗೆ ಸುಮ್ಮನೆ ಬಹಳ ಚರ್ಚೆ ಮಾಡ್ಕೊಂಡು ನಿಮಗೂ ತಲೆ ಬಿಸಿ ಮಾಡಲ್ಲ. ಆದರೆ ಅವತ್ತು SEZ ರಚನೆ ಆಯಿತು. ಅದರ ಅಡಿನಲ್ಲಿ, ಟೌನ್ಶಿಪ್ ಅಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಲ್ಯಾಂಡ್ ಅಕ್ವೈರ್ ಮಾಡ್ಲಿಕ್ಕೆ ಹೋಗಿದ್ದು ನಮ್ಮ ಕಾಲದಲ್ಲಿ 9ನೇ ಸ್ಥಾನದಲ್ಲಿದ್ದೇವೆ ದೇಶದಲ್ಲಿ. ಅದನ್ನು ಅಸೆಂಬ್ಲಿಲಿ ಮಾತನಾಡಿದ್ದೆ ನಾನು. 9ನೇ ಸ್ಥಾನದಲ್ಲಿ ನಾವಿದ್ದೇವೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಲ್ಯಾಂಡ್ ಅಕ್ವೈರ್ ಮಾಡ್ಲಿಕ್ಕೆ ಹೊರಟಂಥದ್ದು. ಇದರ ಮಧ್ಯದಲ್ಲಿ ಈ ಒಂದು ಸತ್ಯಶೋಧನಾ ಸಮಿತಿ ಅಂತ ಬೇರೆ ಒಂದು ಮಾಡ್ಬಿಟ್ರಿ ಸರ್, ಹೇಳ್ತಾ ಇದ್ದೀನಲ್ಲ, ಹಲವಾರು ಬಾರಿ ಹೇಳಿದ್ದೀನಿ ನಿಮಗೆ. ಈ ಸತ್ಯಶೋಧನಾ ಸಮಿತಿ ಒಂದು ವರದಿನೂ ಕೊಡ್ತಾರೆ ಪಾಪ ಅವರು. ಅದ್ರ ಮೇಲೇನೆ ಇವರು 69ರ ಅಡಿ ಏನು ತರ್ತಾರೆ ಇದನ್ನ. ಇಲ್ಲಿ ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಏನು ಹೇಳ್ತಾರೆ, ನೋಡಿ ನಾಯ್ಡು ಅವರೇ, ನಿಮ್ಮ ವಾದ ಏನು ಬೇಕಾದರೂ ಇರಲಿ, ಇದು ನಮ್ಮ ಪಕ್ಷದ ಕ್ರೆಡಿಬಿಲಿಟಿ ವಿಚಾರ. ಅದಕ್ಕೋಸ್ಕರ